ಕಳೆದ ಗುರುವಾರ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ವಿ. 2018 ಸಾಲಿನಲ್ಲಿ ಶಾಸಕರಾಗಿದ್ದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ತಮ್ಮ ತಾಯಿ ಮುನಿಯಮ್ಮ ವೈಫ್ ಆಫ್ ಮುನಿಯಪ್ಪ ಅನ್ನುವಂಥ ಅವ್ರಿಗೆ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಉದುಕ್ಲ ಗ್ರಾಮದ ಸರ್ವೆ ನಂಬರ್ 256ರಲ್ಲಿ ಸುಮಾರು 3 ಎಕರೆ 10 ಗುಂಟೆ ಸರ್ಕಾರಿ ಜಮೀನನ್ನು ತನ್ನ ತಾಯಿಗೆ ಅಕ್ರಮ ಮಾರ್ಗದಿಂದ ಮತ್ತು ತಮ್ಮ ಆಸ್ತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಪ್ರಕಾರವನ್ನು ದುರುಪಯೋಗಪಡಿಸಿಕೊಂಡು ಮಂಜೂರು ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಇದನ್ನು ಆಗಿನ ACBಗೆ ನಾವು ದೂರು ಕೊಟ್ಟಿದ್ವಿ. ಆ ದೂರು ಸಂಬಂಧ ವಿವರವಾದಂಥ ತನಿಖೆಯಾಗಿ ಅದನ್ನು ಆನರಬಲ್ ಸ್ಪೀಕರ್ ಅವ್ರಿಗೆ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗಿರೋದ್ರಿಂದ PC ಆಕ್ಟ್ ಅಮೆಂಡ್ ಆಕ್ಟ್ 2018 ಪ್ರಕಾರ 17 ಪರ್ಮಿಷನ್ ಬೇಕು ಅಂತ ಕೇಳಿದರು. ಇದನ್ನು ಇವತ್ತಿನ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರು ತಿರಸ್ಕರಿಸಿದರು. ಸೊ ಇದು 2023ರಲ್ಲಿ ಅವರು ತಿರಸ್ಕಾರ ಮಾಡಿದರು. ತದನಂತರ ನಮ್ಮ ಕರ್ನಾಟಕ ಲೋಕಾಯುಕ್ತದ ಲೀಗಲ್ ಸೆಲ್ ಇತ್ತು. ಆ ಲೀಗಲ್ ಸೆಲ್ಲಲ್ಲಿ ಒಂದು ಅಭಿಪ್ರಾಯಕ್ಕಾಗಿ ಕಳಿಸಿದ್ರಿ ಈ ಕಡತವನ್ನು. ಅಲ್ಲಿ ಲೀಗಲ್ ಸೆಲ್ ಅಭಿಪ್ರಾಯ ಪಟ್ಟಿದ್ದೇನೆ ಅಂದರೆ ಇದು ಫಿಟ್ ಫಾರ್ ಕೇಸ್ ಇದೆ, ಸ್ಪೀಕರ್ ಆರ್ಡರ್ನ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದರು. ಇದನ್ನು ಆನರಬಲ್ ಇವತ್ತಿನ ಲೋಕಾಯುಕ್ತ ಸಾಹೇಬರು ಕೂಡ ಒಪ್ಪಿಗೆ ಸೂಚಿಸಿದರು. ಇವತ್ತಿನವರೆಗೆ ಸತತ 1.5 ವರ್ಷ ಆಗ್ತಾ ಇದೆ. ರಿಟ್ ಪಿಟಿಷನ್ಗೆ ಅಡ್ವೊಕೇಟ್ನ ಎಂಗೇಜ್ ಮಾಡಿದ್ದಾರೆ. ಇವತ್ತಿನವರೆಗೆ ಹೈಕೋರ್ಟಲ್ಲಿ ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಲೋಕಾಯುಕ್ತ ಮೀನಾಮೇಷ ಎಣಿಸ್ತಾ ಇದೆ. ಇವತ್ತು ನಮಗೆಲ್ಲ ಒಂದು ಕಡೆ ಏನು ಅನಿಸ್ತಾ ಇದೆ ಅಂದರೆ ಬಾಹ್ಯ ಶಕ್ತಿಗಳು ಒಂದು ಕಡೆ ಲೋಕಾಯುಕ್ತದ ಒಳಗಡೆ ಒಂದು ನಿಯಂತ್ರಣ ಇದೆ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ಯಾಕಂದರೆ 2 ವರ್ಷದಿಂದ ಇದನ್ನು ಕಾನೂನು ಅಭಿಪ್ರಾಯ ಕೊಟ್ಟರೂ ಕೂಡ ಹೈಕೋರ್ಟ್ ಒಳಗಡೆ ಯಾಕೆ ಇದನ್ನು ರಿಟ್ ಪಿಟಿಷನ್ ಫೈಲ್ ಮಾಡಲಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ನಾವು ಕರ್ನಾಟಕ ಲೋಕಾಯುಕ್ತದ ಮುಂದೆ ನಾವು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಮತ್ತು ಇದನ್ನು ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಿವತ್ತು ಒಬ್ಬ ಮಾಲೂರು ತಾಲೂಕು ಕಸಬಾ ಹೋಬಳಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾನೆ ಅರುಣ್ ಕುಮಾರ್ ಅಂತ ಒಬ್ಬ ಆಫ್ಟರ್ ಆಲ್ ಪಿಂಜರಾಪೋಲಿ ಎಂಪ್ಲಾಯ್ ಅವನ ವಿರುದ್ಧ ಅಪೀಲ್ ಹೋಗಿದ್ದಾರೆ ಲೋಕಾಯುಕ್ತದವರು. 11 ವರ್ಷ ಆಗಿದೆ, ಹೈಕೋರ್ಟಲ್ಲಿ ಕೊಳಿತಾರೆ. ಈ ಥರ ಇಡೀ ಲೋಕಾಯುಕ್ತ ಸಮಸ್ಯೆ ಮೇಲೆ ಒಂದು ರೀತಿಯ ಗುರುತರವಾದಂಥ ಅನುಮಾನ, ಆರೋಪಗಳು ನಮಗೆ ಇವತ್ತು ಸಾರ್ವತ್ರಿಕವಾದಂಥ ಅಭಿಪ್ರಾಯವನ್ನು ಬರ್ತಾ ಇದೆ. ಹಾಗಾಗಿ ನಾವು ನಾರಾಯಣಸ್ವಾಮಿ ಅವರು ಏನು ಹೇಳಿದ್ರು ಅಂದರೆ, ನಾವು ನಮ್ಮ ತಾಯಿಗೂ ನನಗೆ ರಕ್ತ ಸಂಬಂಧ ಇದೆ, ಅರ್ಥ ಸಂಬಂಧ ಇಲ್ಲ ಅಂತ ಹೇಳಿದರು. ಜೊತೆಗೆ ಹೇಳಿದ್ರು ನಮ್ಮ ತಾಯಿ ಪಾಪ ಏನೂ ಗತಿ ಇಲ್ಲ, BPL ಹೋಲ್ಡರ್ ಅಂತ ಹೇಳಿದರು. ಇದು ಅವತ್ತು ಸುಮಾರು 2 ವರ್ಷಗಳಿಂದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ನಿಮ್ಮ ಹತ್ರ ಅದು ರೆಕಾರ್ಡ್ ಇದೆ, ಲೈವ್ ರೆಕಾರ್ಡ್ ಇದೆ. ಸೊ ಅವನ ಆಕೆಗೆ 15,000 ರೂಪಾಯಿ ಆದಾಯ ಅನ್ನುವಂಥ ದಾಖಲೆಯನ್ನು ಸೃಷ್ಟಿ ಮಾಡಿ ಆ ಜಮೀನನ್ನು ಲಪ್ಟಾಯಿಸೋಕ್ಕೆ ಎಸ್.ಎನ್. ನಾರಾಯಣಸ್ವಾಮಿ ಪ್ರಯತ್ನ ಮಾಡಿ ಬಂಡತನದಿಂದ ಸಮರ್ಥನೆ ಮಾಡಿಕೊಂಡು ನಾವಿವತ್ತು ದಾಖಲೆ ಕೊಡ್ತಾ ಇದ್ದೀವಿ ನಾರಾಯಣಸ್ವಾಮಿ ಮುಂದೆ. 2013-14ರಲ್ಲಿ ನೀವು ಲೋಕಾಯುಕ್ತ ಮುಂದೆ ಋಣಭಾರ ಚರಾಸ್ತಿಯ ದಾಖಲಾತಿಯನ್ನು ನೀವು ಲೋಕಾಯುಕ್ತಕ್ಕೆ ಸಲ್ಲಿಸಿದಿರಿ. 2000 ಸೈನ್ ನಾರಾಯಣಸ್ವಾಮಿದು, ನಂದಲ್ಲ. 2023ರಲ್ಲಿ ಏನಂತ ಇದು ಮಾಡಿದ್ದಾನೆ, ತಾಯಿ ಮುನಿಯಮ್ಮ ಅವಲಂಬಿತಳು, ವಾರ್ಷಿಕ ಆದಾಯ 4 ಲಕ್ಷ. 2014-15ರಲ್ಲಿ ಪುನಃ ತಾಯಿ ಮುನಿಯಮ್ಮ ವ್ಯವಸಾಯ ಆದಾಯ 4 ಲಕ್ಷ. 15-16ರಲ್ಲಿ ಮತ್ತೆ ಮುನಿಯಮ್ಮ ಆದಾಯ 3 ಲಕ್ಷ. 18-19ರಲ್ಲಿ ಅವಲಂಬಿತರು 6 ಲಕ್ಷ ವಾರ್ಷಿಕ ಆದಾಯ. 19-20ರಲ್ಲಿ ಮುನಿಯಮ್ಮ ಅವಲಂಬಿತಳು 4.45 ಲಕ್ಷ ರೂಪಾಯಿ.
ಈಗ ಏನು ಹೇಳ್ತಾರೆ ಇದಕ್ಕೆ ನಾರಾಯಣಸ್ವಾಮಿ ಅವರು? ಅಲ್ಲ, ಆಕಾಶ ನೋಡೋಕ್ಕೆ ನುಗ್ಬೇಕಾ? ದಾಖಲೆ ಇದೆಯಲ್ಲ ಮುಂದೆನೆ. ಈ ಥರ ಬಂಡತನದಿಂದ ಸಮರ್ಥನೆ ಮಾಡ್ಕೊಳ್ಳೋ ಮೂಲಕ ಇವತ್ತು ನಾರಾಯಣಸ್ವಾಮಿ ಅವರು ಪಲಾಯನವಾದ ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಬ್ಬ ದೂರುದಾರನಾಗಿ ನಾನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀನಿ. ಆನರಬಲ್ ಸ್ಪೀಕರ್ಗೆ 70ನೇ ಪರ್ಮಿಷನ್ PC ಆ್ಯಕ್ಟಲ್ಲಿ ಕೊಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನು ಇವತ್ತು ಸ್ಪೀಕರ್ ಇದ್ದಾರೆ, ನಮ್ಮ ಸ್ಪೀಕರು ಡಬಲ್ ಸ್ಟ್ಯಾಂಡರ್ಡ್ ಸ್ಪೀಕರ್. ಈಗ SN ನಾರಾಯಣಸ್ವಾಮಿ ಅವ್ರಿಗೆ ರಿಜೆಕ್ಟ್ ಮಾಡಿದ್ರು, ಲೋಕಾಯುಕ್ತ ರಿಜೆಕ್ಟ್ ಮಾಡಿದ್ರು. ಅದೇ ನೀನು ಇವ್ರಿಗೆ ಯಾರಿಗೆ ಮುನಿರತ್ನಗೆ ರಾಜರಾಜೇಶ್ವರಿ MLAಗೆ ನೀವು ಪರ್ಮಿಷನ್ ಕೊಟ್ಟಿದ್ರಿ BNS ಆಕ್ಟ್. ಈ ದ್ವಂದ್ವ ಯಾಕೆ? ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ಸಮನಾದಂಥ ಹುದ್ದೆಯಲ್ಲಿ ಕೂತ್ಕೊಳ್ಳುವಂಥ ಸ್ಪೀಕರ್ ಈ ಥರದ ಒಂದು ಪಕ್ಷಪಾತ ಇಬ್ಬಗೆ ನಡೆ ತೋರಿಸಿದ್ದಾರೆ. ಜೊತೆಗೆ ಏನು ಉದಕಳ ಗ್ರಾಮ ಏನಿದೆ ಆ ವಿಲೇಜಲ್ಲಿ ತನ್ನ ತಾಯಿಗೆ ಮಂಜೂರು ಮಾಡಿದ್ದಾರೆ ಅಂತ SN ನಾರಾಯಣಸ್ವಾಮಿಗೆ 20 ಎಕರೆ ಜಮೀನಿದೆ, ಪಾಣಿಗಳು 20 ಎಕರೆ, ಅದೇ ಊರಲ್ಲೇ 20 ಎಕರೆ ಜಮೀನಿದೆ. ಈ ಥರ SN ನಾರಾಯಣಸ್ವಾಮಿ ಅವರು ಸುಮಾರು ಅದರ ಪ್ರಾಪರ್ಟಿ ಇವತ್ತು ಅಲ್ಲಿ SN ಸಿಟಿ ಇದೆ, ಆಮೇಲೆ ಅದ್ಯಾವುದು ಗಾಲ್ಫ್ ಒಂದು ಇಂಟರ್ನ್ಯಾಷನಲ್ ಗಾಲ್ಫ್ ಇದು ಇದೆ. ಸೊ ನನ್ನ ಪ್ರಕಾರ ಇವತ್ತು ಅದೊಂದು 7-7.5 ಕೋಟಿ ರೂಪಾಯಿ ಆಸ್ತಿಯನ್ನು ವಾಮ ಮಾರ್ಗದ ಮೂಲಕ ತಮ್ಮ ತಾಯಿಗೆ ಮಂಜೂರು ಮಾಡೋ ಮೂಲಕ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಈ ಕೂಡಲೇ ಇವತ್ತು ನಮ್ಮ ಲೋಕಾಯುಕ್ತ ಅವರು ಅಪೀಲ್ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಟ್ರಯಲ್ ಕೋರ್ಟಲ್ಲಿ ಕಂಪ್ಲೀಟ್ ನಡೆದು 7 ವರ್ಷ ಕನಿಷ್ಠ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾ ಇದ್ದ ನಾರಾಯಣಸ್ವಾಮಿ. ಇವತ್ತು ಲೋಕಾಯುಕ್ತ ಇಚ್ಛಾಶಕ್ತಿ ಇಲ್ದಿರ ಇವತ್ತು ಫೈಲರ್ ಆಗಿರೋದಕ್ಕೆ ಅವನು ನಾರಾಯಣಸ್ವಾಮಿ ಇವತ್ತು ಬೈಲಲ್ಲಿ ಓಡಾಡ್ತಾವೆ. ನಾನೊಬ್ಬ ಶಾಸಕ ಅಂತ ಇವತ್ತು ದಿಲ್ಲಿಯಲ್ಲಿದ್ದಾನೆ, ನನಗೆ ಮಂತ್ರಿ ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾನೆ. ಸೊ ನಾವು ಇಂಥ ಒಬ್ಬ ಭ್ರಷ್ಟನಿಗೆ ಮೇಲ್ನೋಟಕ್ಕೆ ಭ್ರಷ್ಟ ಅಂತ ಪ್ರೂವ್ ಆಗಿದೆ, ಇಂಥವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಾವು ರಾಜಭವನದ ಕದವನ್ನು ತಡ್ತೀವಿ. ಈ ಎಲ್ಲ ದಾಖಲಾತಿಗಳನ್ನು ಆನರಬಲ್ ಗವರ್ನರ್ಗೆ ಕೊಟ್ಟು ಇಂಥ ಭ್ರಷ್ಟನಿಗೆ ನೀವು ಸಚಿವ ಸ್ಥಾನವನ್ನು ಏನು ಶಿಫಾರಸ್ಸು ಆಗುತ್ತೆ, ಸಂಪುಟದ ಶಿಫಾರಸ್ಸು ನೀವು ತಿರಸ್ಕಾರ ಮಾಡಬೇಕು, ನಾನು ಇವನಿಗೆ ಓದ್ ಕೊಡೋದಿಲ್ಲ, ಪ್ರಮಾಣ ವಚನ ಬೋಧಿಸೋದಿಲ್ಲ ಅಂತ ಸರ್ಕಾರಕ್ಕೆ ವಾಪಸ್ ಕಳಿಸಬೇಕು ಅಂತಕ್ಕಂಥ ಮುನ್ನೆಚ್ಚರಿಕೆ ಆದಂಥ ಆಗ್ರಹವನ್ನು ಇವತ್ತು ಸರ್ಕಾರ ಮತ್ತು ರಾಜ್ಯಪಾಲರ ಮುಂದೆ ಸಲ್ಲಿಸ್ತಾ ಇದೆ. ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. 2 ವರ್ಷ ಆಯ್ತು ಏನೋ ಕಾನೂನು ಅಭಿಪ್ರಾಯ ಕೊಟ್ಟು ಮೊನ್ನೆ ಖುದ್ದು ಲೋಕಾಯುಕ್ತ ಪಾಟೀಲ್ ಸಾಹೇಬ್ರೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಸೊ 2 ವರ್ಷ ಅಡ್ವೊಕೇಟ್ ಎಂಗೇಜ್ ಮಾಡಿದೆ, ಎರಬಟ್ಟಿ ವೆಂಕಟೇಶ್ ಅಂತೇಳಿ ಅಡ್ವೊಕೇಟ್ ಎಂಗೇಜ್ ಆಗಿದೆ. ಅಪೀಲ್ ಹಾಕೋದಕ್ಕೆ ನಮಗೆಲ್ಲ ಸಲ ಬಾಹ್ಯ ಶಕ್ತಿಗಳು ತನ್ನ ಒಳಗಡೆ ನಿಯಂತ್ರಣ ಆಗ್ತಾ ಇದೆ, ಇಲ್ಲ ಲೋಕಾಯುಕ್ತ ಪಾರದರ್ಶಕವಾಗಿಲ್ಲ ಅಂತ ನಮ್ಗೆ ಅನುಮಾನ ಮೂಡ್ತಾ ಇದೆ. ಸೊ ಇದಕ್ಕೆ ಸೃಷ್ಟೀಕರಣ ಲೋಕಾಯುಕ್ತರು ಕೊಡಬೇಕು, ಇಲ್ಲ ಉಪಲೋಕಾಯುಕ್ತ 2 ಇದ್ದಾರೆ ನಮ್ಮ ಜಿಲ್ಲೆಯವರೇ, ಕೊಡಲಿ ಅವರು. ಲೋಕಾಯುಕ್ತ ಸಮಸ್ಯೆ ಮೇಲೆ ಗುರುತರುವಂಥ ಆರೋಪ 11 ವರ್ಷದಿಂದ ಒಬ್ಬ ಅಪೀಲ್ ಕೇಸು ಹೈಕೋರ್ಟಲ್ಲಿ ಪೆಂಡಿಂಗ್ ಹೆಂಗೆ ಇಡ್ತೀರಿ ನೀವು? ಅಡ್ವೊಕೇಟ್ಸ್ ಇಲ್ವಾ ನಿಮ್ಮಲ್ಲಿ? ಲಕ್ಷಾಂತರ ರೂಪಾಯಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಲ್ವಾ? ಆ ವಕೀಲರಿಗೆ ಲೋಕಾಯುಕ್ತ ಸಂಸ್ಥೆಯಿಂದ ಸಂಬಳ ಕೊಡೋದಿಲ್ವಾ? ಕಳೆದ ಗುರುವಾರ ಹೈಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ, ಮೆಮೊ ಹಾಕ್ಸ್ತೀವಿ ನಮ್ಮ ವಕೀಲರ ಮೂಲಕ ಮಾಡಿಸೋ ಮೂಲಕ. ಮೊನ್ನೆ ಏನು ರೋಹಿಣಿ ಸಿಂಧೂರಿಗೆ ಏನು ಬ್ಯಾಗ್ ವಿಚಾರದಲ್ಲಿ 70ನೇ ಪರ್ಮಿಷನ್ ಕೊಡೋಕ್ಕೆ ಆದೇಶ ಆಯಿತು RDPR ಸೆಕ್ರೆಟರಿಗೆ, ಅದೇ ಥರ ಸ್ಪೀಕರ್ ಅವ್ರಿಗೆ ನಾವು ಆದೇಶ ಮಾಡಿಸೋದಕ್ಕೆ ಸರ್ವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇಂಥ ಭ್ರಷ್ಟನಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬಾರ್ದು ಅಂತೇಳಿ AICC ಪ್ರೆಸಿಡೆಂಟ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ನಮ್ಮ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವ್ರಿಗೆ, ಇನ್ಚಾರ್ಜ್ ಸುರ್ಜೇವಾಲಾಗೆ, ಮತ್ತು ನಮ್ಮ CM ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ.